ಸಿದ್ದರಾಮಯ್ಯ ಬಜೆಟ್ ಮಂಡಿಸುವಾಗಲೇ ಮೋದಿಗೆ ಟಕ್ಕರ್ ಕೊಡ್ತಿದ್ರು. ಇದು ಬಿ ಜೆ ಪಿಗರನ್ನು ಕೆರಳಿಸ್ತಾ ಇತ್ತು. ಸಭಾತ್ಯಾಗ ಮಾಡಿಬಿಟ್ರು. ಮುಖ್ಯಮಂತ್ರಿ ಮಾತು ಕೇಸರಿ ಸೇನೆಯನ್ನು ಕೆರಳಿಸಿಬಿಡ್ತು. ಆಮೇಲೆ ಇಷ್ಟು ದಿನ ರೀಲ್ಸಲ್ಲಿ ಒಂದು ಹಾಡು ಬರ್ತಾ ಇತ್ತಲ್ಲ, ನೀನಲ್ಲ ನೀನಲ್ಲ. ತುಂಬ ಜನರಿಗೆ ಗೊತ್ತಿಲ್ಲ ಇದು ಏನು ಅಂತ. ಸತ್ಯ ಹೇಳಬೇಕು ಅಂತಂದರೆ ಇದು ಉಪೇಂದ್ರ ಸಿನಿಮಾ. ಉಪೇಂದ್ರ ಅವರ ಉಪೇಂದ್ರ ಸಿನಿಮಾ ಗೊತ್ತಾಯ್ತಲ್ಲ. ಉಪೇಂದ್ರ ಸಿನಿಮಾದ ಹಾಡಿದು ನೀನಲ್ಲ ನೀನಲ್ಲ ಹಾಡು. ಆಗ ಅದು ಅಷ್ಟು ಸಕ್ಸಸ್ ಆಗಿತ್ತು. ಆದರೆ 25 ವರ್ಷ ಕಳೆದ ನಂತರ ಅದು ರೀಲ್ಸ್ನ ಕಾರಣಕ್ಕಾಗಿ ಮತ್ತೆ ಸಕ್ಸಸ್ ಆಗಿದೆ. ಇವತ್ತು ಬಿ ಜೆ ಪಿಯವರು ಕೂಡ ಅದನ್ನು ಎನ್ಕ್ಯಾಶ್ ಮಾಡಿಕೊಂಡ್ರು. ಅದರ ಕಂಪ್ಲೀಟ್ ಮಾಹಿತಿ ನಿಮ್ಮ ಮುಂದೆ. ಆ ವಿನಾಶ ಕಾಲಕ್ಕೆ ಬುನಾದಿ ಹಾಕಿದ್ದಾರೆ. ಎಲ್ಲರೂ ಕೂಡ ಬಿಡಿ ಓಡು. ಸಿಎಂ ಸಿದ್ದರಾಮಯ್ಯ 15ನೇ ಬಜೆಟ್ ಮಂಡನೆ ಮಾಡ್ತಾ ಇದ್ರೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಏನಿಲ್ಲ ಬಜೆಟ್ನಲ್ಲಿ ಏನಿಲ್ಲ ಅಂತ ಘೋಷಣೆ ಕೂಗಿದ್ರು. ನಾವು ಸುಮ್ಮನೆ ಕೂತಿದ್ರು, ಕೇಂದ್ರದ ವಿರುದ್ಧ ಟೀಕೆ ಮಾಡೋಕೆ ಬಜೆಟ್ ತಂದಿದ್ದೀರಾ ಅಂತ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ನಾಯಕರಿಗೆ ಜೆಡಿಎಸ್ನವರು ಸಾಥ್ ಕೊಟ್ರು. ಇವತ್ತು ಏನು ಬಡ್ಜೆಟ್ ಮಂಡಿ ಮಾಡಿಸಿದಾರೋ ಅದೊಂದು ರೀತಿ ಬೋಗಟ್ಸು. ಕೇಂದ್ರ ಸರ್ಕಾರವನ್ನು ತೆಗೆದು ಬಿಟ್ಟರೆ ರಾಜ್ಯದ ಜನತೆಗೆ ಏನು ಒಳಿತು ಮಾಡಿದ್ದೀರಿ, ನೀರಾವರಿಗೆ ಏನು ಒಳಿತಾಗಿದೆ, ಇದರಲ್ಲಿ ಏನು ಮೆನ್ಷನ್ನೇ ಮಾಡಿಲ್ಲ. ಬೆಂಗಳೂರಿಗೆ ಏನಾಗಿದೆ, ಉತ್ತರ ಕರ್ನಾಟಕದ ಡೆವಲಪ್ಮೆಂಟ್ ಏನಾಗಿದೆ, SC STಗಳಿಗೆ ಏನು ಅನುದಾನ ಸಿಕ್ಕಿದೆ, ಏನೂ ಇಲ್ಲ ಇದರಲ್ಲಿ ಏನೂ ಇಲ್ಲ. ಎಲ್ಲನೂ ಕೂಡ ಬಿರಿ ಹೋಳು. ಸಿದ್ದರಾಮಯ್ಯನವರು ಈ ರಾಜ್ಯವನ್ನು ಕತ್ತಲೆ ಕೂಪಕ್ಕೆ ತಳ್ಳಿದ್ದಾರೆ, ಅಭಿವೃದ್ಧಿ ಶೂನ್ಯ ಮಾಡಿದ್ದಾರೆ. ಸಿದ್ದರಾಮಯ್ಯ 15ನೇ ಬಜೆಟ್ ಮಂಡಿಸಿದ್ದಾರೆ. ಮುಂದಿನ ಬಜೆಟ್ ಮಂಡಿಸೋದಕ್ಕೆ ಬರ್ತಾರೋ ಬರಲ್ವೋ, ಇದು ಲೂಟಿ ದರೋಡೆಕೋರ ಸರ್ಕಾರ ಎಂದ HDK ವಾಗ್ದಾಳಿ ನಡೆಸಿದ್ದಾರೆ. ಇವತ್ತಿನ ಅವರ ಬಜೆಟ್ ಏನು ಮಂಡನೆ ಮಾಡ್ಕೊಂಡಿದ್ದಾರೆ, 15 ಬಜೆಟನ್ನು ಮಂಡನೆ ಮಾಡತಕ್ಕಂಥ ಅವಕಾಶ ಕಲ್ಪಿಸಿಕೊಟ್ಟಂಥ ಈ ನಾಡಿನ ಜನತೆಯ ವಿನಾಶ ಕಾಲಕ್ಕೆ ಬುನಾದಿಯನ್ನು ಹಾಕಿದ್ದೇನೆ ಅಂತಕ್ಕಂಥ ಸಂದೇಶ ಇವತ್ತು ಈ ಬಜೆಟ್ನಲ್ಲಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅವತ್ತು ಯಾವ ಒಂದು ಹಿನ್ನೆಲೆಯಲ್ಲಿ ವಿನಾಶ ಕಾಲ ಅಂತಕ್ಕಂಥದ್ದನ್ನು ಹೇಳಿದ್ರು, ಆ ವಿನಾಶ ಕಾಲಕ್ಕೆ ಬುನಾದಿ ಹಾಕಿದ್ದಾರೆ. ಬಿಜೆಪಿ ಜೆಡಿಎಸ್ ನಾಯಕರಂತೂ ಸರ್ಕಾರದ ವಿರುದ್ಧ ಮುಗಿಬಿದ್ರು. ನಾನು ನನ್ನ ಜೀವಮಾನದಲ್ಲೇ ಇಂಥ ಕಳಪೆ ಮುಂಗಡ ಪತ್ರವನ್ನು ನೋಡಿರಲಿಲ್ಲ. 14 ಬಡ್ಜೆಟ್ಗಳನ್ನು ಮಂಡಿಸಿರೋ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರಿಂದ ಇಂಥ ಕಳಪೆ 15ನೇ ಬಡ್ಜೆಟನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ 1 ರೂಪಾಯಿನೂ ಕೂಡ ಕೊಡದೇ ಇರತಕ್ಕಂಥ ಈ ಬಜೆಟ್ಟು. ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ. ಈ ಒಂದು ಬಜೆಟ್ನಿಂದ ತಮಗೇನೋ ಪರಿಹಾರ ಸಿಗ್ತದೆ ಅಂತೇಳಿ ರೈತರು ಇವತ್ತು ಕಾಯ್ತಾ ಇದ್ರು. ರೈತರಿಗೂ ಕೂಡ ಅನುಕೂಲ ಆಗದೇ ಇರತಕ್ಕಂಥ ಈ ಬಜೆಟ್ಟು ಮಹಿಳೆಯರಿಗೂ ಕೂಡ ಅನುಕೂಲ ಆಗೋದಿಲ್ಲ. ಸಿದ್ದರಾಮಯ್ಯನವರೇ, ಇದು ನೀವು ಮಾಡಿರ್ತಕ್ಕಂಥದ್ದಲ್ಲ. ಈ ಸಿದ್ದರಾಮಯ್ಯನವ್ರು ಮಾಡಿರ್ತಕ್ಕಂಥ ಬಡ್ಜೆಟ್ ಇದಲ್ಲ. ನೀವು 14 ವರ್ಷ ಏನು ಬಡ್ಜೆಟನ್ನು ಮಂಡಿಸಿದಿರಿ, ಈ 15ನೇ ಬಡ್ಜೆಟ್ಟಲ್ಲಿ ಇದು ಸಿದ್ದರಾಮಯ್ಯನವ್ರ ಬಡ್ಜೆಟ್ ಅಲ್ಲ, ಇದು ಕಾಂಗ್ರೆಸ್ ಬಡ್ಜೆಟ್ಟು. ವಿಚಿತ್ರ ಅಂದ್ರೆ ಬಿಜೆಪಿ ಶಾಸಕ ST ಸೋಮಶೇಖರ್ ಅವರು ಸಿದ್ದರಾಮಯ್ಯ ಬಜೆಟ್ ಅನ್ನ ಹಾಡಿ ಹೋಗಲಿದ್ರು. ಉಪಮುಖ್ಯಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಹೇಳ್ತೇನೆ. ನನ್ನ ಕ್ಷೇತ್ರದಲ್ಲಿ 5 ಕಸದ ಘಟಕಗಳಿದ್ದು ಅದನ್ನು ಕಂಪ್ಲೀಟ್ ಬೆಂಗಳೂರಿಂದ ಹೊರಗಡೆ ಆಗ್ತಕ್ಕಂಥದ್ದಕ್ಕೆ ಸುಮಾರು 50ರಿಂದ 100 ಎಕರೆ ಹೊರಗಡೆ ಕಸ ಸಂಸ್ಕರಣಾ ಘಟಕ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಶವಂತಪುರ ಕ್ಷೇತ್ರದಲ್ಲಿ ಭಾಳ ಜನರಿಗೆ ತೊಂದರೆ ಇತ್ತು. ಅದನ್ನು ನಿವಾರಣೆ ಮಾಡ್ತಕ್ಕಂಥದ್ದಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಂದು ಕ್ರಮ ತೆಗೆದುಕೊಂಡಿದ್ದಾರೆ. ಏನಿಲ್ಲ ಉಪೇಂದ್ರ ಸಿನಿಮಾದ ಹಾಡು. ಆಮೇಲೆ 2 ಇಂಪಾರ್ಟೆಂಟು. ಒಂದು ST ಸೋಮಶೇಖರ್ ಅವರು ಹಾಡಿ ಹೊಗಳಿದ್ದಾರೆ. BJP ಶಾಸಕರಾಗಿರ್ಬೋದು, ಅವರು ಹಾಡಿ ಹೊಗಳದೇ ಇರ್ತಾರಾ? ನೋಡಿ, ಈ ರಾಜರಾಜೇಶ್ವರಿ ನಗರದ ಶಾಸಕ ಮುನ್ರತ್ನ ಅವರಿಗೆ 120 ಕೋಟಿ ರೂಪಾಯಿ ಬರಬೇಕಾಗಿತ್ತು ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ. ಆ 120 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಿಲ್ಲ. ಅದಕ್ಕೆ DK ಶಿವಕುಮಾರ್ ಕಾರಣ ಮತ್ತೊಂದು. ಬಟ್ ಆ 120 ಕೋಟಿಯನ್ನು ಯಾರಿಗಾದರೂ ಬಿಡುಗಡೆ ಮಾಡಬೇಕಾಗಿತ್ತು. ಯಾರು? ಅಕ್ಕಪಕ್ಕ ನೋಡಿದ್ರು. ಅಕ್ಕಪಕ್ಕ ನೋಡಿದಾಗ ಒಂದು ಪುಲಕೇಶಿ ನಗರದಲ್ಲಿ ಕಾಂಗ್ರೆಸ್ MLA ಇದ್ದರು, ಅವರಿಗೆ 40 ಕೋಟಿ ಕೊಟ್ಟರು. ಆ ಕಡೆ ನೋಡುವಾಗ ಕೃಷ್ಣ ಬೈರೇಗೌಡರ ಕ್ಷೇತ್ರ
ಬ್ಯಾಟರಾಯನಪುರ ಅವರಿಗೆ 40 ಕೋಟಿ ಕೊಟ್ಟರು. ಇನ್ನು ಈ ಕಡೆ ನೋಡಿದಾಗ ಅದಕ್ಕಿಂತ ಮೊದಲು ಎಸ್ ಟಿ ಸೋಮಶೇಖರ್ ಹೋಗಿ CM ಸಿದ್ದರಾಮಯ್ಯ ಹತ್ರ ಮಾತಾಡಿದರು, ಅವ್ರಿಗೂ 40 ಕೋಟಿ ಬಂದುಬಿಡ್ತು. 40 ಕೋಟಿ ಬಂದಾಗ ನೀವು ಹೊಗಳದೇ ಇರೋಕ್ಕಾಗತ್ತಾ? ಇದರ ಜೊತೆಗೆ ಅವರು ಒಂದು ಕಾಲು ಹೊರಗಿಟ್ಟಿದ್ದಾರೆ ಅಂತ. ಹಾಗಂತ ಕ್ರಾಸ್ ವೋಟಿಂಗ್ ಏನು ಮಾಡಿ ರಾಜ್ಯಸಭೆಯಲ್ಲಿ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ BJP ಬಳಿ 66 ಸೀಟಿದೆ, MLAಗಳಿದ್ದಾರೆ. ನಾರಾಯಣ್ ಭಾಂಡಗೆ ಅವರಿಗೆ ಬೇಕಿರುವಂಥದ್ದು 45-46, ಉಳಿದ 20 ಸೀಟ್ ಜಾಸ್ತಿ ಇದೆ, 20 ವೋಟ್ ಜಾಸ್ತಿ ಇದೆ. ಕ್ರಾಸ್ ವೋಟಿಂಗ್ ಆದರೂ ಕೂಡ ಏನು ಲಾಭ ನಷ್ಟ ಏನಿಲ್ಲ. ಆದರೆ ಒಂದಂತೂ ಭಾಳ ಸ್ಪಷ್ಟ, ಹಾಡಿ ಹೋಗಲಿದ್ದಾರೆ. ಅವರಿಗೆ ನಮಗೇನು ಬಂದಿದೆ ತಮ್ಮ ಕ್ಷೇತ್ರಕ್ಕೆ ಹೇಳಿದ್ದಾರೆ, ನಾಳೆ ಕಾಂಗ್ರೆಸ್ಗೆ ಹೋಗ್ಬೋದು. ಆಮೇಲೆ ಅದಕ್ಕಿಂತಲೂ ಭಾಳ ಅದ್ಭುತವಾಗಿದ್ದದ್ದು, ನಿಮಗೆ ನಿರ್ಮಲಾ ಸೀತಾರಾಮನ್ ಅವರು ಒಂದು ಸಣ್ಣ ಬ್ಯಾಗ್ ಥರ ತೊಗೊಂಬಂದಿದ್ರು ಕೆಂಪು ಕಲರಲ್ಲಿ. ಇಲ್ಲಿ ಯಾವತ್ತೂ ಸೂಟ್ ಕೇಸ್ ಇರ್ತಿತ್ತು, ಇವತ್ತು ಬ್ಯಾಗ್ ಬಂದಿದೆ. ಆ ಲೆದರ್ ಬ್ಯಾಗ್ ಮಾತ್ರ ಇದೆಯಲ್ಲ, ಭಾಳ ಅಟ್ರಾಕ್ಟಿವ್ ಆಗಿದೆ. ನೀವು ನೋಡಬೇಕಿದ್ರೆ ಎಷ್ಟು ಅದ್ಭುತವಾಗಿದೆ. ನನಗೆ ಗಮನ ಸೆಳೆದಿದ್ದು ಎರಡು. ಈ ನಡುವೆ BJP ಒಂದು ಟ್ವೀಟ್ ಮಾಡಿದೆ. ಏನು, ಕೈ ಸಾಲ ರಾಜ್ಯಕ್ಕೆ ಶೂಲ, ಕೈ ಸಾಲ ರಾಜ್ಯಕ್ಕೆ ಶೂಲ. ಏನು, 2023-24 ರಾಜ್ಯದ ಸಾಲ ಎಷ್ಟಿತ್ತು? 86-88 ಸಾವಿರ ಕೋಟಿ ಸಾಲ ಇತ್ತು. 2024-25 1,05,246 ಕೋಟಿ ಸಾಲ ಆಗಿದೆ. ಕರ್ನಾಟಕದ ಒಟ್ಟು ಸಾಲ ಈಗ 1,93,246 ಕೋಟಿ ಸಾಲ. 2 ತಿಂಗಳಲ್ಲೇ 2 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಸಿದ್ದು ಅಂತೇಳಿ BJP ಟ್ವೀಟ್ ಮಾಡಿದೆ. ಇದು BJPಯ ಟ್ವೀಟ್. ಅದರ ಜೊತೆಗೆ ಪ್ರತಿಯೊಬ್ಬ ಕನ್ನಡಿಗನ ಮೇಲೆ ಈಗ 28,000 ರೂಪಾಯಿ ಸಾಲ ಇದೆ. ಒಬ್ಬೊಬ್ಬನ ಮೇಲೆ 28,000 ರೂಪಾಯಿ ಸಾಲ ಇದೆ. ಇದನ್ನು ಮಾಡಿಸಿದ್ದು ಸಿದ್ದರಾಮಯ್ಯ ಅನ್ನುವಂಥ ಒಕ್ಕಣೆಯಲ್ಲಿ BJP ಟ್ವೀಟ್ ಮಾಡಿದ್ದಾರೆ.